अस्सलाम वालेकुम व रहमतुल्लाहि बरकातहू। ಇಂದು ಬಾಗಲಕೋಟೆಯ ಅಂಜುಮನ್ ಮಸೀದಿಯಲ್ಲಿ ಬಾಗಲಕೋಟ್ ನಗರದ ಎಲ್ಲ ಜಮಾತಿನ ಮೌಲಾನಾಗಳು ಹಾಗೂ ಊರಿನ ಎಲ್ಲ ಹಿರಿಯರ ಸಭೆಯನ್ನು ಕರೆಯಲಾಗಿತ್ತು। ಈ ಸಭೆಯು ಬಾಗಲಕೋಟ್ ಅಂಜುಮನ್ ಕಮಿಟಿ ಹಾಗೂ ಹಿಲಾಲ್ ಕಮಿಟಿಯಿಂದ ರಂಜಾನ್ ಪ್ರಾರಂಭದ ಕುರಿತು ಚರ್ಚೆ ಮಾಡಲು ಕರೆಯಲಾಗಿತ್ತು। ರಾಜ್ಯದ ಹಾಗೂ ದೇಶದ ಸುತ್ತಮುತ್ತಲಿನ ಎಲ್ಲ ಕಡೆಯೂ ಕೂಡ ಇವತ್ತು ಚಂದ್ರ ಕಾಣಿಸಿಕೊಂಡಿದ್ದಾನೆ। ಆ ಕಾರಣಕ್ಕಾಗಿ ಇವತ್ತಿನಿಂದಲೇ ಪ್ರಥಮ ತರಾವಿ ನಮಾಜಿಯನ್ನು ಪ್ರಾರಂಭಿಸಲಾಗುವುದು। ನಾಳೆ ದಿನಾಂಕ 19/2/2026 ಗುರುವಾರದಂದು ಮೊದಲ ರೋಜಾವನ್ನು ಪ್ರಾರಂಭಿಸಲಾಗುವುದು ಎಂದು ಎಲ್ಲರ ತೀರ್ಮಾನದಂತೆ ಇವತ್ತು ಬಾಗಲಕೋಟ್ ನಗರದ ಜನತೆಗೆ ಇವತ್ತಿನಿಂದಲೇ ರಂಜಾನ್ ಹಬ್ಬ ಪ್ರಾರಂಭವಾಗಲಿದೆ ಎನ್ನುವ ಸುದ್ದಿಯನ್ನು ಈ ಮೂಲಕ ತಮಗೆ ತಿಳಿಸಲಾಗುತ್ತಿದೆ। ಈ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಸೇರಿದ ಇಂದಿನ ಹಿಲಾಲ್ ಕಮಿಟಿ ಹಾಗೂ ಅಂಜುಮನ್ ಸಮಿತಿಯ ಪರವಾಗಿ ಬಾಗಲಕೋಟೆಯ ಎಲ್ಲ ಸಮಸ್ತ ಜನರಿಗೆ, ನಾಡಿನ ಹಾಗೂ ದೇಶದ ಎಲ್ಲ ಜನರಿಗೂ ಕೂಡ ಇವತ್ತಿನ ಈ ರಂಜಾನ್ ಹಬ್ಬದ ಚಂದ್ರ ಕಾಣಿಸಿಕೊಂಡಿದ್ದು ಸಂತಸದ ವಿಷಯವಾಗಿದೆ। ಈ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯೆಂದು ತರಲಿ ಎಂದು ಹಾರೈಸುತ್ತಾ ಇವತ್ತಿನ ನಮ್ಮ ಪವಿತ್ರ ರಂಜಾನ್ ಹಬ್ಬದ ಪ್ರಾರಂಭದ ಒಂದು ಸಂದೇಶವನ್ನು ಈ ಮೂಲಕ ತಮ್ಮೆಲ್ಲರಿಗೂ ಕೊಡಮಾಡುತ್ತಿದ್ದೇವೆ। ಈ ಸಂದರ್ಭದಲ್ಲಿ ನಗರದ ಎಲ್ಲ ಮೌಲಾನಾಗಳು, ಅಂಜುಮನ್ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಇತರೆ ಜಮಾತದ ಎಲ್ಲ ಹಿರಿಯರು ಹಾಗೂ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು। ಅಯ್ಯೂಬ್ ಪುಣೇಕರ್ ಹಾಗೂ ಉಪಾಧ್ಯಕ್ಷರಾದಂಥ ಅಮೀನ್ ಸಾಬ್ ರಕ್ಕಸ್ಗಿ, ಖಜಾಂಚಿಗಳಾದಂಥ ಅಕ್ಬರ್ ಮುಲ್ಲಾ, ಹಿರಿಯ ನ್ಯಾಯವಾದಿಗಳಾದಂಥ RS ಪಂಡಾರ್, ಅಲ್ಲದೆ ಅಂಜುಮನ್ ಮಸೀದಿಯ ಮೌಲಾನಾ ಜನಾಬ್ ಹಾಫೀಜ್ ಜಂಗೀರ್ ಸಾಬ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೇವೆ।